ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಯಾರೇ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಟುಡೇ ಬ್ಲಾಗ್ ನೋಡೋಣ ಬನ್ನಿ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ಹಾಯ್, ಗುಡ್ ಮಾರ್ನಿಂಗ್. ಬನ್ನಿ, ನಾನು ಟೀ ಕುಡಿತಾ ಇದ್ದೀನಿ. ಟೀ ಕುಡಿಯೋಣ. ಟೀ ಜೊತೆ ಮಿಲ್ಕ್ ಬಿಸ್ಕೆಟು. ಸೊ ಇಲ್ಲಿ ನನ್ನ ಮಗ ಆಟ ಆಡ್ತಾ ಇದ್ದಾನೆ, ನಾನು ಟೀ ಕುಡಿತಾ ಇದ್ದೀನಿ. ನೋಡ್ತಾ ಇದ್ದಾನೆ ನೋಡಿ. ಮತ್ತೆ ಬಂದ್ಬಿಟ್ಟು ತಿಂಡಿ ಏನು ಮಾಡಿರಲಿಲ್ಲ, ಒಂದೇ ಸಲ ಕೆಲಸ ಎಲ್ಲ ಮಾಡಿಬಿಟ್ಟು ಹುಳಿ ಸಾಂಬಾರು ಮಾಡೋಣ ಅಂತೇಳಿ ಹುರುಳಿಕಾಳಲ್ಲಿ ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಕಾಳೆಲ್ಲ ಹುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಜೊತೆಗೆ ಬಾಣಲೆ ಇಟ್ಟು ಕಾಳನ್ನ ಚೆನ್ನಾಗಿ ಹುರ್ಕೊಬೇಕು. ಕಾಳನ್ನ ಚೆನ್ನಾಗಿ ಹುರ್ಕೊಬೇಕು. ಸಾಂಬಾರು ಮಾಡಬೇಕಾದ್ರೆ ಬೇಗ ಬೇಯುತ್ತೆ, ಹಾಗೆ ರುಚಿನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬನ್ನಿ, ಒಲೆ ಮೇಲೆ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಬಿಡ್ತಾಯಿದ್ದೀನಿ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಹುರುಳಿಕಾಳು ಮಾಡೋದ್ಬಿಟ್ಟು ಹುಳ ಹತ್ತಿಸೋಬದಲು ಈ ಥರ ಸಾಂಬಾರು ಮಾಡ್ಕೊಂಡು ತಿನ್ಬೋದಲ್ಲ ಅಲ್ವಾ ಫ್ರೆಂಡ್ಸ್. ಸಾಸಿವೆ ಹಾಕಿ ಕಾಯಿತು, ಸಾಸಿವೆ ಸೇರಿಸಿದ್ದೆ ಕರಿಬೇವು ಹಾಕ್ತಾಯಿದ್ದೀನಿ. ಎಣ್ಣೆ ತುಂಬ ಕಾದ್ಬಿಟ್ಟಿದೆ, ಸಿಡಿತಾ ಇದೆ. ಮತ್ತು ಒಣಮೆಣ್ಸಿನ್ಕಾಯಿ ನಿಮಗೆ ಬೇಕಾದರೆ ಹಾಕಿ, ಬೇಡ ಅಂದರೆ ಏನಿಲ್ಲ. ಮತ್ತು ನೆಕ್ಸ್ಟು ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ 1-2 ಹಾಕಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಈರುಳ್ಳಿ ಎಣ್ಣೆ ಬೇಯಿಸೋದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಟೊಮೊಟೊ ಹಾಕ್ತಾಯಿದ್ದೀನಿ ನೋಡಿ. ನಾನು ಇದಕ್ಕೆ ಯಾವುದೇ ರೀತಿಯಾದಂಥ ರುಬ್ಬೋ ಅಂಥದ್ದೇನಿಲ್ಲ, ಹಂಗೆ ಈಸಿಯಾಗಿ ಮಾಡ್ಬೋದು. ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹುಳಿ ಸಾಂಬಾರು. ಹಾಗೆ ಬೇಗನೂ ಮಾಡ್ಬೋದು ನಾವು, ಟೈಮ್ ಇಲ್ಲದೇ ಟೈಮಲ್ಲಿ ಅಯ್ಯೋ ರುಬ್ಕೊಬೇಕು ಅದು ಇದು ಅನ್ನೋದಕ್ಕಿಂತ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಫ್ರೈ ಆಗಿದೆ. ನೆಕ್ಸ್ಟು ಹುರ್ಕೊಂಡಿರೋ ಅಂಥ ಕಾಳನ್ನ ನಾವು ಹಾಕ್ಕೊಬೇಕು. ಕಾಳು ಚೆನ್ನಾಗಿದ್ರೆ ಓಕೆ, ಇಲ್ಲಾಂದರೆ ತೊಳ್ಕೊಬೇಕು. ನಾನು ತೊಳೆದು ಇಟ್ಟಿದ್ದೆ, ತೊಳ್ಕೊಂಡು ಚೆನ್ನಾಗಿ ಎಣ್ಣೆಲಿ ಚೆನ್ನಾಗಿ ಒಂದು 5 ನಿಮಿಷ 10 ನಿಮಿಷ ಎಣ್ಣೆಲೇ ಬಿಟ್ಕೊಬೇಕು. ಹಾಗೆ ಫಸ್ಟ್ ನೀರು ಹಾಕ್ಬಾರ್ದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಉಪ್ಪು ಹಾಕ್ತೀನಿ, ಯಾಕೆಂದರೆ ಉಪ್ಪು ಹಿಡಿಬೇಕಲ್ಲ ಕಾಳಿಗೆ. ಸೊ ಹಾಗಾಗಿ ನಾನು ಹಾಕ್ತೀನಿ. ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ತೀನಿ, ಸ್ವಲ್ಪ ಹಾಕ್ಕೊಬೇಕು, ಸ್ವಲ್ಪ ಜಾಸ್ತಿನೇ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸಾಂಬಾರು ಪುಡಿ ಹಾಕಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದನ್ನು ಎಣ್ಣೆಲೆ ಒಂದು 5 ನಿಮಿಷ ಬೇಯಿಸ್ಕೊಂಬಿಟ್ಟು ನೆಕ್ಸ್ಟು ನೀರು ಹಾಕ್ಕೊಬೇಕು ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೋಡಿ. ನೆಕ್ಸ್ಟು ನೀರು ಹಾಕ್ಬಿಟ್ಟು ಅದನ್ನು ಒಂದು 5-10 ನಿಮಿಷ ಕುದಿಸ್ಬೇಕು. ಕುಕ್ಕರಲ್ಲಿ ಮಾಡಿದ್ರೂ ಬೇಗ ಆಗುತ್ತೆ. ಈ ರೀತಿ ಪಾತ್ರೆಯಲ್ಲಿ ಮಾಡಿದ್ರೆ, ಕುಕ್ಕರ್ಗಿಂತ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ರುಚಿಯಾಗಿರುತ್ತೆ. ಸಾಂಬಾರು ರೆಡಿ ಫ್ರೆಂಡ್ಸ್. ಹಾಗೆ ಬಂದ್ಬಿಟ್ಟು ನಾನು ಈ ಕಡೆ ಅನ್ನಕ್ಕೆ ಇಡ್ತಾಯಿದ್ದೀನಿ ಕುಕ್ಕರ್ನಲ್ಲಿ ನೋಡಿ. ಅನ್ನ ರೆಡಿ ಆಯಿತು. ನೆಕ್ಸ್ಟು ನಾನು ಸಾಂಬಾರಿಗೆ ಕಾಯನ್ನು ತುರಿದು ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವು ರುಬ್ಬಾದರೂ ಹಾಕ್ಬೋದು, ಕಾಯಿ ತುರಿದಾದರೂ ಹಾಕ್ಬೋದು. ತುಂಬ ಟೇಸ್ಟಿಯಾಗಿ ಎಮ್ಮಿಯಾಗಿ ಚೆನ್ನಾಗಾಗಿದೆ ಫ್ರೆಂಡ್ಸ್. ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಾಂಬಾರು ಬಂದ್ಬಿಟ್ಟು ತುಂಬ ರುಚಿಯಾಗಿದೆ. ಊಟ ರೆಡಿ ಫ್ರೆಂಡ್ಸ್. ನೋಡಿ ನೀವು ಮಾಡಿ. ಹಾಗೆ ಥ್ಯಾಂಕ್ ಯು.